ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ PUC ಪ್ರಥಮ ವರ್ಷ ರಾಜ್ಯಶಾಸ್ತ್ರದ 5ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಭಾರತ ಸಂವಿಧಾನ ಮತ್ತು ಭಾರತ ಸಂವಿಧಾನದ ಪೂರ್ವಪೀಠಿಕೆ, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಪ್ರಿಯಾಂಬಲ್, ಇದರ ಬಗ್ಗೆ ಸ್ಟಡಿ ಮಾಡಿದ್ವಿ, ತಿಳ್ಕೊಂಡಿದ್ವಿ. ಇವತ್ತು ಮಕ್ಕಳ 5ನೇ ಅಧ್ಯಾಯದ ಮತ್ತೊಂದು ಪ್ರಮುಖ ಟಾಪಿಕ್, ದಟ್ ಈಸ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದಿ ಸೇಲಿಯಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸಂವಿಧಾನದ ಪ್ರಮುಖ ವಿಶೇಷ ವಿಶಿಷ್ಟ ಲಕ್ಷಣಗಳು. ರೈಟ್ ಮಕ್ಕಳೇ? ಸೇಲಿಯಂಟ್ ಅಂದರೆ ವಿಶೇಷ, ವಿಶಿಷ್ಟ, ನೋಟಿಸೇಬಲ್. ರೈಟ್? ಓಕೆ ಮಕ್ಕಳೇ, ವಿ ಆಲ್ ನೋ ದ್ಯಾಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಟನ್ ಬೈ, ಈಸ್ ಪ್ರಿಪೇರ್ಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, which was having 22 other committees. ಭಾರತ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆಯ ಉಸ್ತುವಾರಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಸಂವಿಧಾನ ರಚನಾ ಸಭೆಯಲ್ಲಿ 22 ಇತರೆ ಸಮಿತಿಗಳು ಇದ್ದವು. ಈ 22 ಇತರೆ ಸಮಿತಿಗಳಲ್ಲಿ ಸಂವಿಧಾನವನ್ನು ಡ್ರಾಫ್ಟ್ ಮಾಡಿದಂಥ ಸಮಿತಿ ಯಾವುದೋ? ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ, ವಿಚ್ ವಾಸ್ ಹೆಡೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್. 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಮಿತಿ ರಚನೆಯಾಯಿತು. 1947 ಆಗಸ್ಟ್ 29ರಂದು ಕರಡು ಸಮಿತಿ ರಚನೆಯಾಯಿತು. ರೈಟ್ ಮಗಳೇ? ಓಕೆ. ಸೊ ದಿ ಫೌಂಡಿಂಗ್ ಫಾದರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ನಿರ್ಮಾಪಕರು, ಭಾರತ ಸಂವಿಧಾನದಲ್ಲಿ ಜಗತ್ತಿನ ಹಲವಾರು ಸಂವಿಧಾನಗಳನ್ನು ರೆಫರ್ ಮಾಡಿ, ಬೈ ರೆಫರಿಂಗ್ ವೇರಿಯಸ್ ಕಾನ್ಸ್ಟಿಟ್ಯೂಷನ್ಸ್ ಅರೌಂಡ್ ದಿ ವರ್ಲ್ಡ್, ಭಾರತ ಸಂವಿಧಾನವನ್ನು ರಚನೆ ಮಾಡಿದರು. ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮಕ್ಕಳೇ, the 90% aspects which are in the Constitution of India are the views of ಡಾಕ್ಟರ್ BR ಅಂಬೇಡ್ಕರ್. ಎಲ್ಲವನ್ನ ಹೇಳ್ತಾ ಹೋಗ್ತಾರೆ ಮಕ್ಕಳವರು. ಸಂವಿಧಾನ ರಚನಾ ಸಭೆಯಲ್ಲಿ ರಾಷ್ಟ್ರಪತಿಯನ್ನು ಹೇಗೆ ನೇಮಕ ಮಾಡಬೇಕು, ವಾಟ್ ಈಸ್ ದಿ ಪ್ರೊಸೀಜರ್ ಟು ಅಪಾಯಿಂಟ್ ದಿ ಪ್ರೆಸಿಡೆಂಟ್, ನೇರ ಚುನಾವಣೆಯೋ ಅಪ್ರತ್ಯಕ್ಷ ಚುನಾವಣೆಯೋ, ರಾಜ್ಯಪಾಲನನ್ನು ಹೇಗೆ ನೇಮಕ ಮಾಡಬೇಕು, ಚುನಾವಣೆಯೋ ನಾಮಾಂಕನವೋ, ಪ್ರಧಾನಮಂತ್ರಿಯನ್ನು ಹೇಗೆ ನೇಮಕ ಮಾಡಬೇಕು, ಮೂಲಭೂತ ಹಕ್ಕುಗಳು ಎಷ್ಟಿರಬೇಕು, ಕರ್ತವ್ಯಗಳ ಬಗ್ಗೆ ಆವಾಗ ಚರ್ಚೆಯಾಗಿದ್ದರೂ ಜಾರಿಗೆ ಬಂದಿರಲಿಲ್ಲ, 1976ಕ್ಕೆ ಜಾರಿಗೆ ಬಂದು, ಹೀಗೆ ಪ್ರತಿಯೊಂದನ್ನು ಅವರು ನ್ಯಾರೇಟ್ ಮಾಡ್ಕೋತಾ ಹೋಗ್ತಾರೆ. ಸೊ ಇಲ್ಲಿರುವಂಥ ಬಹುತೇಕ ಅಂಶಗಳು ಇವೆಲ್ಲ ಏನವ, ದೀಸ್ ಆರ್ ದಿ ಫೆನಾಮಿನಲ್ ವ್ಯೂಸ್ ಆಫ್ ಡಾಕ್ಟರ್ BR ಅಂಬೇಡ್ಕರ್, ಅವರದೇ ಕೊಡುಗೆ. ರೈಟ್ ಮಕ್ಕಳೇ? ಸೊ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗುವ. ಓಕೆ. ನಂಬರ್ 1, ಪೂರ್ವ ಪೀಠಿಕೆ. ಈಗಾಗಲೇ ತಮಗೆ ಹೇಳಿದ್ದೇನೆ ಲಾಸ್ಟ್ ಪೀರಿಯಡ್ನಲ್ಲಿ, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಕಂಪೌಂಡೆಡ್ ವಿತ್, ಈಸ್ ಹ್ಯಾವಿಂಗ್ ದಿ ಪ್ರಿಯಾಂಬಲ್. ವಾಟ್ ಈಸ್ ಪ್ರಿಯಾಂಬಲ್? ದಿ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಎಕ್ಸ್ಪ್ಲೇನ್ಸ್ aims and objectives of our nation, of our government. ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಸಹೋದರತ್ವ, ಎಲ್ಲ ಅಂಶಗಳನ್ನು ಪ್ರಜೆಗಳಿಗೆ ನೀಡುವುದು. ಸೊ ಈ ಬೇಸ್ ಮೇಲೆ ಭಾರತ ಸಂವಿಧಾನ ನಿರ್ಮಾಣವಾಗಿದೆ. ಇನ್ಫ್ಯಾಕ್ಟ್ ನ್ಯಾಯ. ರೈಟ್ ಮಕ್ಕಳೇ? ಸೊ ಭಾರತ ಸಂವಿಧಾನದ ಪ್ರಪ್ರಥಮ ಲಕ್ಷಣವೆಂದರೆ ಇದು ಪೂರ್ವ ಪೀಠಿಕೆಯನ್ನು ಹೊಂದಿದೆ. Another important aspect is no constitution in the world is having the preamble. It is the only constitution which is having the preamble is the Constitution of India. So, ಪೂರ್ವ ಪೀಠಿಕೆ.
ನಾವೆಲ್ಲ ಇಡೀ ಸಂವಿಧಾನವನ್ನು ಏನೋ ತಿಳ್ಕೊಳ್ಳಿಕ್ಕೆ ಪೂರ್ತಿ ಸಂವಿಧಾನವನ್ನು ಓದುವ ಅವಶ್ಯಕತೆ ಇಲ್ಲ. ಇಫ್ ವಿ ಸ್ಟಡಿ ದಿ ಪ್ರಿಯಾಂಬಲ್, ವಿ ಕಮ್ ಟು ನೋ ಅಬೌಟ್ ದಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಅವರ್ ನೇಷನ್. ಎರಡು ಮಗಳೇ, ಸೊ ಪೂರ್ವ ಪೀಠಿಕೆ. ಎರಡನೇದು ದೊಡ್ಡ ಸಂವಿಧಾನ, ದಿ ಬಿಗ್ಗೆಸ್ಟ್ ಒನ್. ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಭಾರತ. ಹಿಂದುಳಿದವರು, ಅಲ್ಪಸಂಖ್ಯಾತರು, ಅಶಕ್ತರು, ಮಹಿಳೆಯರು, ಆಮೇಲೆ ನಿಮ್ನ ವರ್ಗ ಅಂತ ಕರೀತಾರೆ ಮಗಳ. ಸಮಾಜದಲ್ಲಿ ನಿಮ್ನ ವರ್ಗ, ಸಣ್ಣ ವರ್ಗ, ಎಲ್ಲರಿಗೂ, ಎಲ್ಲ ಜನಾಂಗಕ್ಕೂ, ಎಲ್ಲ ಜಾತಿಗಳಿಗೂ, ಎಲ್ಲ ಧರ್ಮಗಳಿಗೂ ಅವಕಾಶವನ್ನು ಮಾಡಿಕೊಟ್ಟಂಥ ಸಂವಿಧಾನ ಭಾರತ ಸಂವಿಧಾನ. ಹೆನ್ಸ್ ಇಟ್ ಈಸ್ ದಿ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್. ಮ್ಯಾಕ್ಸಿಮಮ್ ಆಸ್ಪೆಕ್ಟ್ಸ್ ಆರ್ ಬೀಯಿಂಗ್ ಇಂಡಕ್ಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಾಕಷ್ಟು ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಗಾರ್ಡೆಡ್ ಆ್ಯಸ್ ದಿ ಬಿಗ್ಗೆಸ್ಟ್ ಒನ್ ಇನ್ ದಿ ವರ್ಲ್ಡ್. ರೈಟ್ ಮಗಳೇ? ಓಕೆ. ಲಿಖಿತ ಆ್ಯಂಡ್ ವಿರಚಿತ. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಟನ್ ಆ್ಯಂಡ್ ಎನಾಕ್ಟೆಡ್. ರಿಟನ್ ಬೈ ಹೂಮ್? ದಿ ಡ್ರಾಫ್ಟಿಂಗ್ ಕಮಿಟಿ. ಲಿಖಿತವಾಗಿದೆ. ಎನಾಕ್ಟೆಡ್ ಬೈ ಹೂಮ್? ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅಂದರೆ ಮಗಳ ಲಿಖಿತ, ವಿರಚಿತ. ಲಿಖಿತ ಅಂದರೂ ಒಂದೇ, ವಿರಚಿತ ಅಂದರೂ ಒಂದೇ. ಒಂದು ವಿಶೇಷವಾದಂಥ ಸಮಿತಿಯಿಂದ ಬರೆಯಲ್ಪಟ್ಟಂಥ ಸಂವಿಧಾನವೇ ವಿರಚಿತ ಸಂವಿಧಾನ. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಬೈ ಎ ಸ್ಪೆಷಲ್ ಕಮಿಟಿ ಈಸ್ ಕಾಲ್ಡ್ ರಿಟನ್ ಕಾನ್ಸ್ಟಿಟ್ಯೂಷನ್. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ರಿಟನ್ ಬೈ, ಪ್ರಿಪೇರ್ಡ್ ಬೈ ಎ ಸ್ಪೆಷಲ್ ಕಮಿಟಿ ಈಸ್ ಕಾಲ್ಡ್ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್. ವಿರಚಿತ ಸಂವಿಧಾನ. ವಿರಚಿತ ಅಂದರೂ ಒಂದೇ, ಲಿಖಿತ ಅಂದರೂ ಒಂದೇ. ವಿರಚಿತ ಅಂದರೆ ಸ್ಪೆಷಲಿ ಮೇಡ್. ರೈಟ್ ಮಗಳೇ? ಓಕೆ. ಸೊ ಹಂಗಾರೆ ಭಾರತ ಸಂವಿಧಾನವು ಲಿಖಿತ ಬರವಣಿಗೆಯಲ್ಲಿದೆ ಮತ್ತು ಸಂವಿಧಾನ ರಚನಾ ಸಭೆಯ ಮೂಲಕ, ಕರಡು ಸಮಿತಿಯ ಮೂಲಕ ಬರೆಯಲ್ಪಟ್ಟಿದೆ, ರಚಿಸಲ್ಪಟ್ಟಿದೆ. ರೈಟ್ ಮಗಳೇ? ಓಕೆ. ನಮ್ಯ ಸಂವಿಧಾನ. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಫ್ಲೆಕ್ಸಿ ರಿಜಿಡ್. ನಮ್ಯ ಅಂದರೆ ಮಗಳೇ ಸರಳ, ಅನಮ್ಯ ಅಂದರೆ ಕಠಿಣ. ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ದಿ ಬ್ಲೆಂಡ್ ಆಫ್ ಫ್ಲೆಕ್ಸಿಬಲ್ ಆಸ್ಪೆಕ್ಟ್ಸ್ ಆ್ಯಂಡ್ ರಿಜಿಡ್ ಆಸ್ಪೆಕ್ಟ್ಸ್. ಅಂದರೆ ಮಕ್ಕಳೇ ನೀವೀಗ ಲಿಖಿತ ಸಂವಿಧಾನವನ್ನು ನೋಡಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ದ್ಯಾಟ್ ವಿಲ್ ಬಿ ಟಫ್ ಇನ್ ಅಮೆಂಡ್ಮೆಂಟ್. ವೆನ್ ಯು ಅಬ್ಸರ್ವ್ ದಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಅದು ಯಾವಾಗಲೂ ನಮ್ಯವಾಗಿರುತ್ತದೆ. ಲಿಖಿತ ಸಂವಿಧಾನ ಕಠಿಣ, ಅಲಿಖಿತ ಸಂವಿಧಾನ ಸರಳ. ಬಟ್ even though the constitution of India is written, it is having flexi rigid aspects. ಈ ಕಡೆ ಸರಳನೂ ಅಲ್ಲ, ಈ ಕಡೆ ಕಠಿಣನೂ ಅಲ್ಲ. ಕೆಲವೊಂದು ವಿಷಯಗಳನ್ನು ಸರಳವಾಗಿ ತಿದ್ದುಪಡಿ ಮಾಡಬಹುದು, ಕೆಲವೊಂದು ವಿಷಯಗಳನ್ನು ಕಠಿಣವಾಗಿ ತಿದ್ದುಪಡಿ ಮಾಡಬಹುದು. ಕೆಲವೊಂದು ವಿಷಯಗಳ ತಿದ್ದುಪಡಿ ಮಾಡಲಿಕ್ಕೆ ಕಠಿಣ ಪದ್ಧತಿಯನ್ನು ಅನುಸರಿಸಬೇಕು. ಅಂದರೆ ಮಕ್ಕಳ ಜಗತ್ತಿನಲ್ಲಿ ಯಾವ ಸಂವಿಧಾನವೂ ಹಿಂಗೆ ಇಲ್ಲ. ಐದರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವರ್ಲ್ಡ್ ಆರ್ ರಿಜಿಡ್ ಆರ್ ದೇ ಆರ್ ಫ್ಲೆಕ್ಸಿಬಲ್. ಕಠಿಣ ಆದರೂ ಅವ, ಸರಳ ಆದರೂ ಅವ, ಸರಳ ಆದರೂ ಅವ, ಕಠಿಣ ಆದರೂ ಅವ. ಆದರೆ ನಮ್ಮದು ಸರಳನೂ ಹೌದು, ಕಠಿಣನೂ ಹೌದು. ರಾಷ್ಟ್ರಪತಿ ಚುನಾವಣೆ, ಹೊಸ ರಾಜ್ಯಗಳ ರಚನೆ, ಹಿಂದುಳಿದ ವರ್ಗದವರ ಸೌಲಭ್ಯಗಳು, ಇವೆಲ್ಲ ಸರಳ ತಿದ್ದುಪಡಿ. ಮೂಲಭೂತ ಹಕ್ಕುಗಳನ್ನು ಸೇರಿಸುವುದು, ಮೂಲಭೂತ ಹಕ್ಕುಗಳನ್ನು ತೆಗೆಯುವುದು, ರಾಷ್ಟ್ರಪತಿಯ ಅಧಿಕಾರದಲ್ಲಿ ವೇರಿಯೇಷನ್ ಮಾಡುವುದು, ಸುಪ್ರೀಂ ಕೋರ್ಟಿನ ಅಧಿಕಾರದಲ್ಲಿ ವೇರಿಯೇಷನ್ ಮಾಡುವುದು, ಇವೆಲ್ಲ ಯಾವ ತಿದ್ದುಪಡಿ? ಕಠಿಣ ತಿದ್ದುಪಡಿ. ಸಂವಿಧಾನದೊಳಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಬಿಟ್ರೆ ಮಕ್ಕಳ, ದೀಸ್ ಆರ್ ಟು ಬಿ ಫಾಲೋಡ್ ಫ್ಲೆಕ್ಸಿಬಲ್ ಮೆಥಡ್, ದೀಸ್ ಆಸ್ಪೆಕ್ಟ್ಸ್ ಶುಡ್ ಬಿ ಫಾಲೋಡ್ ರಿಜಿಡ್ ಮೆಥಡ್. ಇವುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸರಳ ವಿಧಾನ, ಇವುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಕಠಿಣ ವಿಧಾನ ಬರ್ತಾ ಬಿಟ್ರು. ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಫ್ಲೆಕ್ಸಿ ರಿಜಿಡ್.
ರೈಟ್ ಮಕ್ಕಳೇ? ಓಕೆ. ಏಕನಾಗರಿಕತ್ವ ನಾನು ಹೇಳ್ತಾ ಇದ್ದೆ ಮಕ್ಕಳ, ಆಲ್ಮೋಸ್ಟ್ 90% ಆಫ್ ದಿ ವ್ಯೂಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ ದಿ ವ್ಯೂಸ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್. ನೀವು ಜಗತ್ತಿನ ಯಾವುದೇ ಸಂವಿಧಾನವನ್ನು ನೋಡ್ರಿ ಮಕ್ಕಳ, ಯಾವುದೇ ದೇಶವನ್ನು ನೋಡ್ರಿ, ವೇರ್ ದೇರ್ ಇಸ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್ ದೇರ್ ಇಸ್ ಫೆಡರಲ್ ಗೌರ್ಮೆಂಟ್. ವೇರ್ ದೇರ್ ಇಸ್ ಎ ಫೆಡರಲ್ ಗೌರ್ಮೆಂಟ್ ಆ್ಯಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ದೇರ್ ಶಾಲ್ ಬಿ ಡ್ಯುಯಲ್ ಸಿಟಿಜನ್ಶಿಪ್. ಎಲ್ಲಿ ಲಿಖಿತ ಸಂವಿಧಾನವಿದೆಯೋ ಅಲ್ಲಿ ಸಂಯುಕ್ತ ಸರ್ಕಾರವಿದೆ. ಎಲ್ಲಿ ಸಂಯುಕ್ತ ಸರ್ಕಾರವಿದ್ದು ಲಿಖಿತ ಸಂವಿಧಾನವಿದೆಯೋ ಅಲ್ಲಿ ದ್ವಿನಾಗರಿಕತ್ವವಿದೆ. ಬೇಕಾದ ದೇಶವನ್ನು ತಗೊಳ್ರಿ, ಅಮೆರಿಕಾ, ಆಸ್ಟ್ರೇಲಿಯಾ, ರಷ್ಯಾ. ಬಟ್ ಇವನ್ ದೋ ಇಂಡಿಯಾ ಈಸ್ ಹ್ಯಾವಿಂಗ್ ಫೆಡರಲ್ ಗೌರ್ಮೆಂಟ್ ಆ್ಯಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಪ್ಲಿಮೆಂಟೆಡ್ ದಿ ಸಿಂಗಲ್ ಸಿಟಿಜನ್ಶಿಪ್ ಇದೆ. ಭಾರತದಲ್ಲಿ ಸಾಕಷ್ಟು ಸಂಸ್ಕೃತಿಗಳವ, ಸಾಕಷ್ಟು ಸಂಪ್ರದಾಯಗಳವ, ಜನರಲ್ಲಿ ಘರ್ಷಣೆ ಭಾಳ ನಡೀಲಿಕ್ಕತ್ತದ. ಭಾರತಕ್ಕೆ ದ್ವಿನಾಗರಿಕತ್ವ ಬೇಡವೇ ಬೇಡ, ಏಕನಾಗರಿಕತ್ವವೇ ಇರಲಿ ಅಂಥೇಳಿ ದೊಡ್ಡದಾದಂಥ ವಿಸ್ತೃತವಾದಂಥ ಒಂದು ವಿವರಣೆಯನ್ನು ಕೊಡ್ತಾರೆ ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಲ್ಲಿ. ಅವರ ಪ್ರಯತ್ನದ ಫಲವಾಗಿ ಇವತ್ತು ಏಕನಾಗರಿಕತ್ವ. ಆ ಪುಣ್ಯಾತ್ಮ ಆವಾಗ ಮಾಡಿ ಹೋಗಿದ್ದು ಈಗ ಪ್ರತಿಯೊಂದಕ್ಕೂ ಕಚ್ಚಾಡ್ತಾ ಇದ್ದೆ ಅವನು. ನಾವು ಭಾರತೀಯರು, ನಮ್ಮ ರಾಜ್ಯ ಕರ್ನಾಟಕ ನಮ್ಮದು, ಮಹಾರಾಷ್ಟ್ರ ನಮ್ಮದು. ಇಲ್ಲೇ ಏನೋ 28 ರಾಜ್ಯಗಳಲ್ಲಿ ನಮ್ಮಲ್ಲಿ ಏಕತೆಯೇ ಇಲ್ಲ, ಪ್ರಾಂತೀಯತೆ, ಪ್ರಾದೇಶಿಕತೆ. ಇದನ್ನೆಲ್ಲ ಮನಗಂಡೆ ಆ ಪುಣ್ಯಾತ್ಮ ಏಕನಾಗರಿಕತ್ವ ಮಾಡಿಟ್ಟು ಹೋದ. ಇವರಿಗೆ ದ್ವಿನಾಗರಿಕತ್ವವನ್ನು ಕೊಟ್ಟುಬಿಟ್ರೆ ಇವರಲ್ಲೇನೇ ಜಗಳ ಮಾಡಿಕೊಂಡು ಬೇರೆ ಬೇರೆ ನಾಕೋತ ಹೋಗ್ಬಿಡ್ತಾರಂತೇಳಿ. ರೈಟ್ ಮಕ್ಕಳ? ಸೊ ಈವನ್ ದೋ ಇಂಡಿಯಾ ಈಸ್ ಹ್ಯಾವಿಂಗ್ ಎ ಫೆಡರಲ್ ಗೌರ್ಮೆಂಟ್, ಇಂಡಿಯಾ ಈಸ್ ಕನ್ಸಿಸ್ಟಿಂಗ್ ಆಫ್ ಸಿಂಗಲ್ ಸಿಟಿಜನ್ಶಿಪ್, ಏಕನಾಗರಿಕತ್ವದ, ಇಡೀ ದೇಶದ ಒಂದೇ ನಾಗರಿಕತ್ವ ಅದ. ಸಂಯುಕ್ತ ಸರ್ಕಾರವಿರುವಲ್ಲಿ ಏನಿರುತ್ತದೆ? ಒಂದು ದೇಶದ್ದು, ಒಂದು ರಾಜ್ಯದ್ದು. ರೈಟ್ ಮಕ್ಕಳೇ? ಓಕೆ. ನೆಕ್ಸ್ಟ್, ಸಂಯುಕ್ತ ಸರ್ಕಾರ. ಹೆನ್ಸ್ ಇಂಡಿಯಾ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ನೇಷನ್ಸ್ ಇನ್ ಟೆರಿಟರಿ ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ನೇಷನ್ಸ್ ಇನ್ ಪಾಪ್ಯುಲೇಷನ್ ಆಲ್ಸೋ. ಜನಸಂಖ್ಯೆಯಲ್ಲಿಯೂ ದೊಡ್ಡ ದೇಶ, ಭೂಪ್ರದೇಶದಲ್ಲಿಯೂ ದೊಡ್ಡ ದೇಶ ಭಾರತ, ದೊಡ್ಡ ದೇಶಗಳಲ್ಲೊಂದು. ಸೊ ಒಂದೇ ಸರ್ಕಾರ ಇಡೀ ದೇಶದ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಷ್ಟದಾಯಕ ಅಂಥೇಳಿ ಸಂವಿಧಾನ ಯಾವ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದೆ? ಸಂಯುಕ್ತ ಫೆಡರಲ್ ಗೌರ್ಮೆಂಟ್ ಸಿಸ್ಟಮ್. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ದಿ ಪವರ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಈಸ್ ಡಿವೈಡೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಪವರನ್ನು ಯಾರು ಡಿವೈಡ್ ಮಾಡಿದ್ದಾರೆ? ಸಂವಿಧಾನ. ಸೊ ಭಾರತದಲ್ಲಿ ಯಾವ ಸರ್ಕಾರ? ಸಂಯುಕ್ತ. ಇಲ್ಲಿ ಬರ್ತದೆ, ಸಂಸದೀಯ ಬರ್ತದೆ, ಸಂಯುಕ್ತ ಸರ್ಕಾರ. ರೈಟ್ ಮಕ್ಕಳ? ನೆಕ್ಸ್ಟ್, ಅರೆ ಸಂಯುಕ್ತ, ವಾಸಿ ಫೆಡರಲ್. ಇಲ್ಲಿ ನೋಡ್ರಿ, ನಮ್ಯ ಈ ಕಡೆ ಸರಳವೂ ಅಲ್ಲ, ಕಠಿಣವೂ ಅಲ್ಲ. ಹಂಗೆ ಅರೆ ಅಂದರೆ ಮಕ್ಕಳ, ಅರೆ ಮೀನ್ಸ್ ಅರ್ಧ, ಹಾಫ್. ಇದರರ್ಥ ಭಾರತವು ಅರ್ಧ ಸಂಯುಕ್ತ ಪದ್ಧತಿಯನ್ನು ಹೊಂದಿದೆ ಅಂದರೆ ಇನ್ನರ್ಧ ಏಕಾತ್ಮಕ. ಏನು ಹಿಂಗಂದರೆ, ವೆನ್ ಯು ಸಿ ದಿ ಫೆಡರಲ್ ಗೌರ್ಮೆಂಟ್ ದೇರ್ ಶಾಲ್ ಬಿ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ಸ್, ಸಪ್ರೇಟ್ ಜುಡಿಷಿಯರಿ, ಸಪ್ರೇಟ್ ಎಲೆಕ್ಷನ್ ಕಮಿಷನ್ and separate governments for the state governments, separate governments for the states. But in India, even though we are having federal government, we are having single citizenship, single judicial system, in fact single constitution. ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಅದ, ಒಂದೇ ನಾಗರಿಕತ್ವ ಅದ, ಒಂದೇ ನ್ಯಾಯಾಂಗ ವ್ಯವಸ್ಥೆ ಅದ, ಒಂದೇ ಚುನಾವಣಾ ಆಯೋಗದ ಮೂಲಕ ಇಡೀ ಚುನಾವಣೆ ನಿಯಂತ್ರಿಸಲ್ಪಡ್ತದೆ. ಇವೆಲ್ಲ ಅಂಶಗಳು ಯಾವ ಸರ್ಕಾರದ ಲಕ್ಷಣಗಳು? ಏಕಾತ್ಮಕ. ಆದರೆ ನೀವು ಸಂಯುಕ್ತ ಸರ್ಕಾರವನ್ನು ನೋಡಿದರೆ, ಅಮೇರಿಕಾ ನೋಡಿದರೆ, ರಾಜ್ಯಗಳಿಗೆ ಸಪ್ರೇಟ್ ಸಂವಿಧಾನ, ರಾಜ್ಯಗಳಿಗೆ ಸಪ್ರೇಟ್ ಧ್ವಜ, ರಾಜ್ಯಗಳಿಗೆ ಸಪ್ರೇಟ್ ನ್ಯಾಯಾಂಗ, ಎಲ್ಲ ಸಪ್ರೇಟ್, ಅಬ್ಸಲ್ಯೂಟ್ಲಿ ಸಪ್ರೇಟ್. ಸೊ ಹಂಗಾರೆ ನಮ್ಮಲ್ಲಿ ಯಾವ ಪದ್ಧತಿ ಇದೆ?
Here in India, central government is supreme. Central government is stronger than the state governments. In America, the central government and state governments are having proportionate power. ಸರಿ ಅಧಿಕಾರದ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರ. ಬಟ್ ಇನ್ ಇಂಡಿಯಾ ಯಾವುದೇ ರಾಜ್ಯಗಳು ಸರಿಯಾಗಿ ಅಧಿಕಾರವನ್ನು ನಡೆಸದಿದ್ದರೆ, ಜನವಿರೋಧಿ ಕಾರ್ಯಗಳನ್ನು ಮಾಡಿದರೆ ಕೇಳ್ಬೋದು ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ ಅದ. ಭಾರತದ ಯಾವುದೇ ಮೂಲೆಯಲ್ಲಿ ಮಿಲಿಟರಿಯನ್ನು ಆಯೋಜಿಸುವ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟಿಗೆ ಅದ. ಟೋಟಲ್ ಹಿಡಿತಾ ಅದ. ಸೊ ಇದರ ಅರ್ಥ ಏನು ಮಕ್ಕಳೇ? ಅರೆ ಸಂಯುಕ್ತ ಅಂದ್ರೇನು? ಭಾರತದಲ್ಲಿ ಏಕಾತ್ಮಕ ಸರ್ಕಾರದ ಅಂಶಗಳೂ ಇವೆ, ಸಂಯುಕ್ತ ಸರ್ಕಾರದ ಅಂಶಗಳು ಇವೆ. ಏಕಾತ್ಮಕ ಸರ್ಕಾರದ ಈಗ ಹೇಳಿದೆ, ಒಂದೇ ಸರ್ಕಾರ, ಒಂದೇ ಸಂವಿಧಾನ, ಒಂದೇ ನಾಗರಿಕತ್ವ, ಒಂದೇ ಚುನಾವಣಾ ಆಯೋಗ. ಸಂಯುಕ್ತ ಸರ್ಕಾರದ ಅಂಶಗಳು ಹಂಗಾರೆ ಭಾರತದಲ್ಲಿ ಏನವ? ದ್ವಿಸರ್ಕಾರ ಪದ್ಧತಿ, ರಾಜ್ಯ ಸರ್ಕಾರಗಳಿಗೆ ಪ್ರತ್ಯೇಕ ಚುನಾವಣೆ, ಇವೆಲ್ಲ ಏನು ಸಂಯುಕ್ತ ಸರ್ಕಾರದ ಲಕ್ಷಣಗಳು. ರೈಟ್ ಮಗಳೇ? ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಇಂಪ್ಲಿಮೆಂಟೆಡ್ ದಿ ಕ್ವಾಸಿ ಫೆಡರಲ್ ಅಂದ್ರೆ ಅರೆ ಸಂಯುಕ್ತ, ಅರ್ಧ ಸಂಯುಕ್ತ ಅರ್ಧ ಏಕಾತ್ಮಕ. ರೈಟ್ ಮಗಳೇ? ನೆಕ್ಸ್ಟ್ ಸಂಸದೀಯ ಪಾರ್ಲಿಮೆಂಟರಿ ಗವರ್ನಮೆಂಟ್. ಭಾರತದಲ್ಲಿ ಸಂಸದೀಯ ಸರ್ಕಾರವಿದೆ, ಅಂದರೆ ಪ್ರಧಾನಮಂತ್ರಿಯ ನೇತೃತ್ವವನ್ನು ಹೊಂದಿರುವ ಸರ್ಕಾರವಿದೆ. ದೇಶದಲ್ಲಿ ಸಂಸತ್ತು ಬಲಾಢ್ಯತೆಯನ್ನು ಹೊಂದಿದೆ. ದಿ ಪ್ರೈಮ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಪಾರ್ಲಿಮೆಂಟ್. ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಗೆಟ್ ದಿ ಪರ್ಮಿಷನ್ ಆಫ್ ದಿ ಪಾರ್ಲಿಮೆಂಟ್ ಟು ಟೇಕ್ ಮನಿ ಫ್ರಮ್ ಗವರ್ನಮೆಂಟ್ ಟ್ರೆಜರಿ. ಸರ್ಕಾರದ ಖಜಾನೆಯಿಂದ ದುಡ್ಡನ್ನು ಪಡೆಯಲು, ಏನೇ ಆಡಳಿತವನ್ನು ಮಾಡಲಿಕ್ಕೆ ಯಾರ ಅನುಮತಿಯನ್ನು ಪಡೆಯತಕ್ಕದ್ದು? ಶಾಸಕಾಂಗ. ಸೊ ಸಂಸದೀಯ ಸರ್ಕಾರ ಅದು. ಅಮೇರಿಕಾದೊಳಗೆ ಯಾವುದದ? ಅಧ್ಯಕ್ಷ. ರೈಟ್ ಮಗಳೇ? ನೆಕ್ಸ್ಟ್ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು. ಭಾರತ ಸಂವಿಧಾನದಲ್ಲಿ 6 ಮೂಲಭೂತ, ಮೊದಲು 7 ಇದ್ದು 1978ರಲ್ಲಿ ಅವುಗಳನ್ನು 6ಕ್ಕೆ ಇಳಿಸಲಾಯಿತು, ಒಂದನ್ನು ತೆಗೆದರು, ಆಸ್ತಿ ಹಕ್ಕು. ಈಗ ಎಷ್ಟು ಹಕ್ಕುಗಳಿವೆ? 6 ಹಕ್ಕುಗಳಿವೆ. 10 ಮೂಲಭೂತ ಹಕ್ಕುಗಳಿದ್ದು ಮೊದಲೇ, ಸಾರಿ ಮೂಲಭೂತ ಕರ್ತವ್ಯಗಳಿದ್ದು. ಈಗ ಎಷ್ಟು ಕರ್ತವ್ಯಗಳಿವೆ? ದೇರ್ ಆರ್ 11 ಫಂಡಮೆಂಟಲ್ ಡ್ಯೂಟೀಸ್. ಹಕ್ಕುಗಳು ಮಕ್ಕಳ 1950ಕ್ಕೆ ಏನು ಸಂವಿಧಾನ ಜಾರಿಗೆ ಬಂತು ಆವಾಗ ಇದ್ದು. ಕರ್ತವ್ಯಗಳು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಭಾರತ ಸಂವಿಧಾನದಲ್ಲಿ ಕರ್ತವ್ಯಗಳನ್ನು. ಎಷ್ಟು? 10. ಈಗ 11ನೇದದ. 11ನೇ ಕರ್ತವ್ಯ ಏನು? ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪೇರೆಂಟ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಬಿಲಾಂಗಿಂಗ್ ಟು ದಿ ಏಜ್ ಗ್ರೂಪ್ ಆಫ್ 6 to 14 years. 6ರಿಂದ 14 ವರ್ಷದೊಳಗಿನ ಮಕ್ಕಳನ್ನು ಶಾಲೆಗೆ ಕಳಿಸುವುದು ಪಾಲಕರ ಕರ್ತವ್ಯ. ರೈಟ್ ಟು ಎಜುಕೇಷನ್ ಬಂದದ, ಅಲ್ಲಿ ಸೇರಿಸುವುದು. ಸೊ ಹಂಗಾರೆ 6 ಮೂಲಭೂತ ಹಕ್ಕುಗಳು, 11 ಮೂಲಭೂತ ಕರ್ತವ್ಯಗಳು ಅವು. ಓಕೆ ಮಗಳ? ರೈಟ್. ಪ್ರೌಢ ಮತದಾನ ಪದ್ಧತಿ, ಅಡಲ್ಟ್ ಫ್ರಾಂಚೈಸ್. ಏನು ಪ್ರೌಢ ಮತದಾನ ಪದ್ಧತಿ ಅಂದರೆ ಮಗಳ? ದಿ ಮೆಥಡ್ ಇನ್ ವಿಚ್ ಆಲ್ ಮೆನ್ ಆ್ಯಂಡ್ ವುಮೆನ್ ಆರ್ ಬೀಯಿಂಗ್ ಗಿವನ್ ವೋಟಿಂಗ್ ಪವರ್ without any discrimination on the basis of caste, religion, gender, etc. Here the only bar is age. ನಿರ್ದಿಷ್ಟ ವಯಸ್ಸಿನ ಎಲ್ಲ ನಾಗರಿಕರಿಗೆ ಯಾವುದೇ ಲಿಂಗ, ಜಾತಿ, ಬಣ್ಣದ ಭೇದ ಭಾವ ಇಲ್ಲದೆ ಮತಾಧಿಕಾರ ನೀಡುವುದನ್ನು ಪ್ರೌಢ ಮತದಾನ ಪದ್ಧತಿ ಎನ್ನುವರು. 1989ಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ, 1989ಕ್ಕಿಂತ ಪೂರ್ವದಲ್ಲಿ 21 ವರ್ಷ ಇತ್ತು ಮತದಾರರ ವಯಸ್ಸು. 1989ರಲ್ಲಿ
61ನೇ ಸಂವಿಧಾನ ತಿದ್ದುಪಡಿ ಮೂಲಕ ಮತದಾರರ ವಯಸ್ಸನ್ನು 18ಕ್ಕೆ ಇಳಿಸಲಾಗಿದೆ. ಯಾವಾಗ ಇಳಿಸಲಾಯಿತು? 89, ಆಲ್ಮೋಸ್ಟ್ 31 ವರ್ಷ ಆಯಿತು. ಮತದಾನದ ವಯಸ್ಸನ್ನು 18ಕ್ಕೆ ಇಳಿಸಿದ್ದು ಮಕ್ಕಳ. ರೈಟ್ ಮಕ್ಕಳ? ಸೊ ಹಂಗಾರೆ ಇವಿಷ್ಟು ಭಾರತ ಸಂವಿಧಾನದ ಲಕ್ಷಣಗಳು. ಪೂರ್ವಪೀಠಿಕೆ, ದೊಡ್ಡ ಸಂವಿಧಾನ, ಲಿಖಿತ ವಿರಚಿತ, ನಮ್ಯಾನಮ್ಯ, ಏಕನಾಗರಿಕತ್ವ, ಸಂಯುಕ್ತ ಸರ್ಕಾರ, ಅರೆ ಸಂಯುಕ್ತ, ಅದರೊಳಗೆ ಸಂಸದೀಯ, ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು, ಪ್ರೌಢಮತದಾನ ಪದ್ಧತಿ. ರೈಟ್ ಮಕ್ಕಳ? ಪ್ರಿಯಾಂಬಲ್, ದಿ ಬಿಗ್ಗೆಸ್ಟ್ ಒನ್. Indian Constitution is written and enacted. Indian Constitution is a flexi-rigid one. Indian Constitution has provided. ರೈಟ್ ಮಕ್ಕಳೇ? ಓಕೆ, ಇವಿಷ್ಟು ಹೇಳಿ ನಿಮ್ಮ ನೆಕ್ಸ್ಟ್ ಪೀರಿಯಡನ್ನು ತಗೋತೀನಿ. ಥ್ಯಾಂಕ್ ಯು.